ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಆಪ್ತರ ಜೊತೆಗೆ ತೆರಳಿ ಮಾಜಿ ಸಿಎಂ ಬೊಮ್ಮಾಯಿ ನಾಮಿನೇಷನ್ ಹಾಕಿದ್ದಾರೆ. ಪುತ್ರ ಭರತ್ ಬೊಮ್ಮಾಯಿ, ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ, ಮಾಜಿ ಸಚಿವ ಬಿಸಿ ಪಾಟೀಲ್, ಮಾಜಿ ಶಾಸಕ ವಿರೂಪಾಕ್ಷಪ್ಪ ಇವರೆಲ್ಲರೂ ಕೂಡ ಬೊಮ್ಮಾಯಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಸೋದಕ್ಕೂ ಮುಂಚಿತವಾಗಿ ಬಸವರಾಜ ಬೊಮ್ಮಾಯಿ ತಮ್ಮ ತಂದೆ ಎಸ್.ಆರ್. ಬೊಮ್ಮಾಯಿ ಮತ್ತು ಅವರ ತಾಯಿಯ ಪ್ರತಿಮೆಗೆ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ತಮ್ಮ ಮೊಮ್ಮಗನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಆ ನಂತರ ನಾಮಪತ್ರ ಸಲ್ಲಿಸಿದ್ದಾರೆ. ಹಾವೇರಿ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಮಪತ್ರ ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರು ನಾಮಪತ್ರ ಸಲ್ಲಿಸೋದಕ್ಕೂ ಮುಂಚಿತವಾಗಿ ಅವರ ತಂದೆ ಎಸ್.ಆರ್. ಬೊಮ್ಮಾಯಿ ಮತ್ತು ತಾಯಿಯ ಪ್ರತಿಮೆಗೆ ನಮಿಸಿ ಆ ನಂತರ ತಮ್ಮ ಮೊಮ್ಮಗನ ಜೊತೆ ವಿಡಿಯೋ ಕಾಲಲ್ಲಿ ಮಾತನಾಡಿ ಆ ಬಳಿಕ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬಿಸಿ ಪಾಟೀಲ್ ಸೇರಿ ಪ್ರಮುಖರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಒಳ್ಳೆಯ ಮುಹೂರ್ತ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೇನೆ. 2 ಸೆಟ್ ಸಲ್ಲಿಸಿದ್ದೀನಿ. 19ನೇ ತಾರೀಕು 2 ಸೆಟ್ ಸಲ್ಲಿಸ್ತಾ ಇದ್ದೀನಿ. ಅವತ್ತು ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರು ಬರ್ತಾರೆ, ಬಸವರಾಜ ಬೇರೆತಿಯವರು ಬರ್ತಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಇನ್ನೂ 2-3 ಜನ ನಾಯಕರೆಲ್ಲ ಬರ್ತಾಯಿದ್ದಾರೆ. ಇವತ್ತು ಒಂದು ಶುಭ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಅತಿ ಹೆಚ್ಚು ಅಂತರದಿಂದ ಗೆಲ್ಲುವಂಥ ಆತ್ಮವಿಶ್ವಾಸ ನನಗೆ. ಇನ್ನು ಮಿಕ್ಕಿದ್ದು ನೀವು ಕೇಳ್ರಿ ಸರ್. ಈಗ ಏನು ಬಿ ಜೆ ಪಿ ಗ್ಯಾರಂಟಿಗಳಿದ್ದಾವೆ, ಅವು ಗ್ಯಾರಂಟಿ ಅಲ್ಲ, ಸುಳ್ಳಿನ ವಾರಂಟಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ. ಹೀಗೆ ಕಾಂಗ್ರೆಸ್ನವರು ನಿಜವಾಗ್ಲೂ ಹಾಸ್ಯಾಸ್ಪದ ಅವರೆಲ್ಲ ಹೇಳಿಕೆಗಳು. 272 ಮೆಜಾರಿಟಿಗೆ ಬೇಕು, ಅಷ್ಟು ಸಂಖ್ಯೆಯನ್ನು ನಿಲ್ಲಿಸೋಕ್ಕಾಗದಿರುವಂಥ ಕಾಂಗ್ರೆಸ್ಸು ಊರೆಲ್ಲ ಮಾತಾಡೋದ್ರಾಗ ಏನು ಅರ್ಥ ಇಲ್ಲ. ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರು 40 ಸೀಟ್ ದಾಟಲಿ, ಆಮೇಲೆ ಅವ್ರದ್ದು ಚರ್ಚೆ ಮಾಡಿ. ಸರ್, ನೀರಾವರಿ ಸಚಿವರಾಗಿದ್ದರೆ ಈಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳು ಸ್ವಲ್ಪ ಕುಂಠಿತ ಆಗಿದ್ದಾವೆ. ಯಾವ ರೀತಿ ಕನಸು ಕಂಡಿದೆ? ನೀವು ದಯವಿಟ್ಟು ನಿಮ್ಮ ಮಾಹಿತಿಯನ್ನು ಸರಿಪಡಿಸ್ಕೊಡಿ, ಆಮೇಲೆ ಉತ್ತರ ಕೊಡ್ತೀನಿ. 1 ಲಕ್ಷ ಎಕರೆ UTP ಅಪರ್ ತುಂಗ ಇನ್ನೂ ಅಲ್ಲ, ಒಂದು ನಿಮಿಷ 1 ಲಕ್ಷ ಎಕರೆ UTP ಸಾಮಾನ್ಯ ಮಾತು. ಅದರಲ್ಲಿ ಎಷ್ಟು ಅಡೆತಡೆಗಳಿತ್ತು, ಆಗೋದಿಲ್ಲ ಅಂತ ಹೇಳ್ತಿದ್ರು. ಆಗೋದನ್ನು ಮಾಡಿ ತೋರಿಸಿದ್ದೇನೆ. ಆಮೇಲೆ 8 ಲಿಫ್ಟ್ ಇರಿಗೇಷನ್ ಮುಗಿಯೋ ಹಂತದಲ್ಲಿದ್ದಾವೆ. 8 ಹಾನಗಲಲ್ಲಿ 3, ಬ್ಯಾಡಗಿಯಲ್ಲಿ 2, ಹಿರೇಕೆರೂರಲ್ಲಿ 3, ರಾಣೆಬೆನ್ನೂರಲ್ಲಿ 2 ಎಲ್ಲವೂ ಕೂಡ ಮುಗಿಯೋ ಹಂತದಲ್ಲಿದ್ದಾವೆ. ಈ ಸರ್ಕಾರ 10 ತಿಂಗಳಾಯಿತು, ಮುಗಿಸ್ಬೋದಾಗಿತ್ತು. ನಮ್ಮ ಸರ್ಕಾರ ಬಂದಿರೋ ಮುಗಿಸಿ ನೀರು ಕೊಡ್ತಾಯಿತ್ತು. ಇದಕ್ಕಿಂತ ದೊಡ್ಡದು ಏನು ಮತ್ತೆ ಶಿಗ್ಗಾಂವ್ ಬಿಟ್ಟು ನಾನು ಮಾತಾಡ್ತೇನೆ. ಪ್ರಕಾಶ್ ರೈ ಅವರು ಸರಿ ಕಡೆ ಈ ಕಡೆ ಗಾಡಿ ಅಥವಾ ನಿಮ್ಮ ಸಾಧನೆ ನೋಡಿ. ಇದು ಲೋಕಸಭಾ ಚುನಾವಣೆ, ರಾಷ್ಟ್ರದ ಚುನಾವಣೆ. ರಾಷ್ಟ್ರ ಮುಂದಿನ 5 ವರ್ಷ ಯಾರು ಚುಕ್ಕಾಣಿ ಹಿಡಿಬೇಕು, ಯಾರ ನೇತೃತ್ವದಲ್ಲಿ ಆಗಬೇಕು ಅನ್ನೋ ಕಾರಣದಿಂದ ಮೋದಿಯವರ ಹೆಸರು ನಾವು ಕೇಳಲೇಬೇಕು, ಕೇಳ್ತೀವಿ. ಅದರ ಜೊತೆಗೂ ನಮ್ಮ ಸಾಧನೆಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಗದಗ ಜಿಲ್ಲೆಯಿಂದ ಅವುಗಳನ್ನು ಕೂಡ ಮುಂದಿಟ್ಟು ನಮ್ಮ ಅಭಿವೃದ್ಧಿ, ಮೋದಿಯವರ 10 ವರ್ಷದ ಆಡಳಿತ, ಮುಂದಿನ 5 ವರ್ಷದ ಒಂದು ಧೀಮಂತ ನಾಯಕತ್ವ, ಭಾರತ ಭವಿಷ್ಯ ಮೋದಿಯವರ ಜೊತೆಗಿರೋದ್ರಿಂದ ನಾವು ಎರಡನ್ನೂ ಸೇರಿಸಿ ನಾವು ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಮೋದಿ ಅವರು ಮತ್ತೆ ಯಾರು ಪ್ರವಾಸ ಅದು ಮಾಡ್ತಾರೆ. ಯಾವಾಗ ಏನು ಮೋಸ್ಟ್ಲಿ 25-26 ನಂತರ ಉತ್ತರ ಕರ್ನಾಟಕ ಪ್ರವಾಸ ಮಾಡ್ತಾರೆ. 2ನೇ ಹಂತದಲ್ಲಿ ಪ್ರವಾಸ ಮಾಡ್ತಾರೆ. ಅದು ನೋಡೋಣ, ಅವರು ಎಲ್ಲೆಲ್ಲಿ ಫಾರ್ಮೇಷನ್ ಮಾಡ್ತಾಯಿದ್ದಾರೆ ನೋಡ್ತಾರೆ. ಯಾಕಂದರೆ 2 ಅಥವಾ 3 ಲೋಕಸಭೆಗೆ ಒಂದು ಕ್ಲಸ್ಟರ್ ಮಾಡಿದ್ದೀವಿ. ಆ ಕ್ಲಸ್ಟರ್ಗೆ ಬರಬೇಕನ್ನೋಂಥ ತೀರ್ಮಾನ. ಸರ್, ಪ್ರಕಾಶ್ ರೈ ಅವರು ಮೋದಿ ಬಲ ಏನಾಗ್ತಾ ಇದ್ದಾರೆ, ಅವ್ರ ಆತಂಕ ಕಾಣ್ತಾ ಇದೆ ಅವ್ರ ಮುಖದಲ್ಲಿ ಅಂತ ಹೇಳ್ತಾರೆ. ಯಾರು ಫೇಸ್ ಲೀಡರ್? ಪ್ರಕಾಶ್ ರೈ ಯಾವಾಗ ಫೇಸ್ ಲೀಡರ್ ಆದರು? ಇವತ್ತು ಅತ್ಯಂತ ಆತ್ಮವಿಶ್ವಾಸವಿರುವಂಥ ನಾಯಕ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಇರುವುದು ನರೇಂದ್ರ ಮೋದಿಯವರು. ಅವ್ರು ನೋಡೋ ದೃಷ್ಟಿ ಹಂಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.